ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಏನಪ್ಪ ನೋಡಲಿ ಆಯ್ ಹೇಳು ಕ್ಯಾಮ್ರಾದಲ್ಲಿ, ಇಲ್ಲಿ ನೋಡು ಕ್ಯಾಮ್ರಾ ಆಯ್ ಹೇಳು. ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸ್ನೇಹಿತರೆ. ಸೊ ನಾವು ರಾಯಲ್ ಎನ್ಫೀಲ್ಡ್ ರೈಡ್ನ ಮುಗಿಸ್ಕೊಂಡು ಸೊ ಇಲ್ಲೇ ತುಮಕೂರು ಹತ್ರ ಶಿವಗಂಗೆ ಹತ್ರ ಇದ್ದೀವಿ. ನೋಡ್ಬೋದು ಅಲ್ಲೇ ಶಿವಗಂಗೆ ಬೆಟ್ಟ ಇದೆ, ಅಡ್ಡ ಇದೆ ಆ್ಯಕ್ಚುಲಿ ಮನೆ. ಸೊ ಇಲ್ಲೊಂದು ರೆಸಾರ್ಟ್ ಪ್ರಮೋಷನ್ಗೆ ಬಂದಿದ್ವಿ, ತೋರಿಸ್ತೀನಿ ಇರೋ. ರೆಸಾರ್ಟ್ ಪ್ರಮೋಷನ್ಗೆ ಬಂದಿದ್ವಿ. ರೆಸಾರ್ಟ್ ಹೇಗಿದೆ, ಎಷ್ಟು ಚಾರ್ಜಸ್ಸು, ಯಾವ ಥರ ಆ್ಯಂಬಿಯನ್ಸ್ ಇದೆ ಎಲ್ಲ ಈ ಬ್ಲಾಕಲ್ಲಿ ನೋಡ್ತೀರಾ. ಸೊ ನೀವು ಆಬ್ವಿಯಸ್ಲಿ ಕನಕಪುರ, ರಾಮನಗರ ಕಡೆ ನೀವು ಡೇ ಪ್ಯಾಕೇಜಸ್ ಆಗಿರ್ಬೋದು ಅಥವಾ ಸ್ಟೇಗೆ ಹೋಗಿರ್ತೀರ. ಸೊ ಈ ಕಡೆ ನಮ್ಗೆ ಫಾರ್ ದ ಫಸ್ಟ್ ಟೈಮ್ ನಾವು ಕೂಡ ಈ ಕಡೆ ಬರ್ತಾ ಇರೋದು ಪ್ರಮೋಟ್ ಮಾಡೋದಕ್ಕೆ ಪ್ರಾಪರ್ಟಿನ. ಸೊ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಏನಕ್ಕೆ ಅಂತಂದರೆ ಈ ಕಡೆ ಯಾವ ಥರ ಇರುತ್ತೆ ಗುರು, ಯಾವತ್ತೂ ನೋಡಿಲ್ಲ ನಾನು ಈ ಕಡೆ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಿಯರ್ ಬೈ ಟು ಶಿವಗಂಗೆಲ್ಲೇ ಇದ್ದೀವಿ ಆ್ಯಕ್ಚುಲಿ. ಸೊ ಇಲ್ಲಿಗೆ ಒಂದ್ಸಲಿ ಬರಬೇಕು ಟ್ರೆಕ್ಗೆ. ಸೆಪ್ಟೆಂಬರಲ್ಲಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ಲೌಡ್ ಬೇಡ್ ಇರುತ್ತೆ. ನವಂಬರ್ ಟೀಮಲ್ಲಿ ಒಳ್ಳೆ ಒಂದು ಕ್ಲೌಡ್ ಬೇಡ್ ಎಲ್ಲ ಸಹ ಇರುತ್ತೆ, ಒಳ್ಳೆ ಸನ್ರೈಸು. ಬರಬೇಕು. ಸೊ ನೋಡೋಣ, ಆದರೆ ಬರೋಣ ಈ ವರ್ಷ, ಇಲ್ಲ ಅಂದರೆ ಇಲ್ಲ. ಸೊ ಇವಾಗ ಡೈರೆಕ್ಟಾಗಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 1:15 ಆಗಿದೆ ಟೈಮು. ನೋಡ್ಬೋದು 1:15 ಆಗಿದೆ, 13:15 ಆಗಿದೆ. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಏನು ಕತೆ ಅಂತೇಳಿ. ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇದೆ, ಇನ್ನು 12 ಕಿಲೋಮೀಟರ್ಸ್ ಇದೆ ಅಷ್ಟೇ. ಹೌದಾ, ಮಂಕಿ ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಗೋ, ಹೋಗೋಣ ಇಲ್ಲಿಂದ. ವೈಟಿಂಗ್ ಫಾರ್ ಕಲ್ಕಿ ಟು ಕಮ್. ಎಲ್ಲ ಹೋಗಿದ್ದಾರೆ ಏನೋ ಚಾಕ್ಲೇಟ್ ಏನೋ ತೊಗೊಳೋದಕ್ಕೆ. ಲೆಟ್ಸ್ ಗೋ. ರೆಸಾರ್ಟ್ ರೀಚ್ ಆದ್ವಿ, ಒಳ್ಳೆ ಒಂದು ಊಟ ಮಾಡಿದ್ವಿ. ಸೊ ಇದೇನೇ ಡೈನಿಂಗ್ ಹಾಲು, ನೋಡ್ಬೋದು ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ತೋರಿಸ್ತೀನಿ ನೋಡಿ, ಸೂಪರಾಗಿದೆ ಡೈನಿಂಗ್ ಹಾಲು, ಸಖತ್ತು. ಜನನ ಅಕಾಮಿಡೇಟ್ ಮಾಡ್ಬೋದು. ಒಳ್ಳೆ ಬಫೆಟ್ ಊಟ ಇತ್ತು ನೋಡಿ, ಇದೇನೆ ಡೈನಿಂಗ್ ಹಾಲ್. ಸೊ ಈ ಕಡೆ ಫುಲ್ಲು ಬಫೆ ಸಿಸ್ಟಮ್ ಇರುತ್ತೆ, ಈ ಥರ ಚೆನ್ನಾಗಿ ಊಟ ಮಾಡಿದ್ವಿ. ಆ ಕಡೆ ಆ್ಯಕ್ಟಿವಿಟೀಸ್ ಇದೆ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ನಮ್ಮ ರೂಮ್ಸು ಈ ಕಡೆ ಬರುತ್ತೆ. ಈ ಕಡೆ ಸ್ಟ್ರೈಟ್ ಹೋದರೆ ರೂಮ್ಸು ಕೂಡ ಸಖತ್ತಾಗಿದೆ, ತೋರಿಸ್ತೀನಿ. ಸೊ ಲೈಟಾಗಿ ಡಿಸಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ನೋಡ್ಬೋದು ಡಿಸ್ಲಿಂಗ್ ಆಗ್ತಾಯಿದೆ. ಪ್ರಾಪರ್ಟಿ ಒಂಥರ ಚೆನ್ನಾಗಿದೆ. ಈ ಕಡೆ ಈ ಥರ ಒಂದು ಪ್ರಾಪರ್ಟಿ ಇದೆ ಅಂತ ಗೊತ್ತಿರಲಿಲ್ಲ. ಬ್ಯೂಟಿಫುಲ್ ಆಗಿದೆ ಪ್ರಾಪರ್ಟಿ, ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ. ಇನ್ನೂ ತುಂಬ ಜಾಗ ಉಳಿಸ್ಕೊಂಡಿದ್ದಾರೆ, ತುಂಬ ಪ್ಲ್ಯಾನ್ಸ್ ಇರ್ಬೋದು ಮುಂದಿನ ದಿನಗಳಲ್ಲಿ, ಗೊತ್ತಿಲ್ಲ. ಸೊ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ನೋಡಿ. ಇಲ್ಲಿದೆ ನಮ್ಮ ರೂಮ್ಸು ಆ್ಯಕ್ಚುಲಿ, ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಲಾಸ್ಟಲ್ಲಿ ಪಾಟ್ಸ್ ಥರ ಇದೆ, ಅದು ಸಖತ್ತಾಗಿದೆ, ತೋರಿಸ್ತೀನಿ. ಸ್ವಿಮ್ಮಿಂಗ್ ಪೂಲ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ, ಸಖತ್ ದೊಡ್ಡದಾಗಿದೆ ಸ್ವಿಮ್ಮಿಂಗ್ ಪೂಲು. ಮಕ್ಕಳಿಗೆ ಒಂದು ಸೈಡ್ ಇದೆ, ದೊಡ್ಡವ್ರು ಆಟ ಆಡೋದಕ್ಕೆ ಒಂದು ಸೈಡ್ ಇದೆ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಮತ್ತು ಇದಕ್ಕೆ ಏನಂತಾರೆ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇದು ಕೂಡ ರೆಡಿ ಆಗ್ತದೆ, ಒಂದು 5 ನೋಡ್ಬೋದು, ಅತಿ ಶೀಘ್ರದಲ್ಲಿ ರೆಡಿ ಆಗುತ್ತಂತೆ. ಸೊ ಸ್ವಿಮ್ಮಿಂಗ್ ಪೂಲ್ ನೋಡಿ, ಇಲ್ಲಿ ಮಕ್ಳಿಗೆ ಆಟ ಆಡೋದಕ್ಕೆ ಸಪ್ರೇಟು ಫುಲ್ಲಾಗಿ, ದೊಡ್ಡವ್ರಿಗೇ ಫುಲ್ಲು ಸಪ್ರೇಟು ನೋಡಿ. ಇದು ಫುಲ್ಲು ಮಕ್ಳಿಗೆ ಆಟ ಆಡೋಕ್ಕೆ, ಅದು ಎಲ್ಲ ಫುಲ್ಲು ದೊಡ್ಡವ್ರಿಗೆ ಆಟ ಆಡೋಕ್ಕೆ. ಚೆನ್ನಾಗಿದೆ, ದೊಡ್ಡದಾಗಿದೆ ಸ್ವಿಮ್ಮಿಂಗ್ ಪೂಲು, ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಮತ್ತು ಅಲ್ಲಿ ಆ್ಯಕ್ಟಿವಿಟೀಸ್ ಇರ್ತಕ್ಕಂಥದ್ದು, ಇಲ್ಲಿ ಜಿಪ್ಲೈನ್ ಇದೆ ಅನಿಸುತ್ತೆ ನನಗೆ ಗೊತ್ತಿರೋಂಗೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿ ಫುಲ್ಲು ಗೇಮ್ಸು. ಅದಾದಮೇಲೆ ಅಲ್ಲಿ ಇಂಡೋರ್ ಗೇಮ್ಸ್ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಂತೇಳಿ, ನೋಡಬೇಕು. ಮತ್ತು ಅಲ್ಲೊಂದು ತೊಟ್ಟಿ ಮನೆ ಇದೆ, ಅದು ಕೂಡ ತೋರಿಸ್ತೀನಿ ನಿಮಗೆ. ಒಟ್ನಲ್ಲಿ ಪ್ರಾಪರ್ಟಿ ಫುಲ್ಲು ಸುತ್ತ ಮ್ಯಾಂಗೋ ಟ್ರೀಸ್ ಇದೆ, ಬ್ಯೂಟಿಫುಲ್ಲಾಗಿದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಗುರು ಸಖತ್ತು ಅಟ್ರಾಕ್ಷನ್ ಹೇಳಬೇಕು ಅಂತಂದರೆ. ದೊಡ್ಡವ್ರಿಗೆ ಒಂದು ಕಡೆ, ಚಿಕ್ಕವ್ರಿಗೆ ಒಂದು ಕಡೆ ಆಟ ಆಡೋದಕ್ಕೆ. ಸೊ ತುಂಬ ಕಡೆ ನಾನು ಈ ಥರ ನೋಡಿಲ್ಲ ಎಲ್ಲೂ. ಚಿಕ್ಕವ್ರಿಗೆ ಒಂದು ಇಷ್ಟು ಚಿಕ್ಕದಾಗಿರುತ್ತೆ ಅಷ್ಟೇ, ಎಲ್ಲ ಇದ್ರೂ ಇಷ್ಟೊಂದು ಇದರಲ್ಲಿ ಅರ್ಧ ಇರುತ್ತೆ ಅಷ್ಟೇ. ದೊಡ್ಡವ್ರಿಗೆ ಸ್ವಲ್ಪ ದೊಡ್ಡದಾಗಿರುತ್ತೆ. ನಾನು ದೊಡ್ಡದು ಬಿಗ್ಗೆಸ್ಟ್ ಸ್ವಿಮ್ಮಿಂಗ್ ಪೂಲ್ ನೋಡಿರೋದಂದರೆ ಸ್ಪೋರ್ಟಿಗೋಲಿ. ಬಟ್ ಈ ಒಂದು ರೆಸಾರ್ಟಲ್ಲಿ ಸೂಪರಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ರೈನ್ ಡ್ಯಾನ್ಸ್ ಇದೆ ನೋಡಿ, ರೈನ್ ಡ್ಯಾನ್ಸ್ ಟೈಮಿಂಗ್ ಕೂಡ ಹಾಕಿದ್ದಾರೆ. ಸೊ 11:30 to 12:30, 3 to 4 ನೋಡಿ, ಇದು ರೈನ್ ಡ್ಯಾನ್ಸು. ಸೊ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಕಮ್ಮಿ ಜನ ಇದ್ದಾರೆ, ಸೊ ಅದಕ್ಕೋಸ್ಕರ ಯಾರೂ ಇಲ್ಲ. ರೈನ್ ಡ್ಯಾನ್ಸ್ ಇರ್ಬೋದು, ಹೇಳೋದಕ್ಕಾಗೋದಿಲ್ಲ, ಮಾಡ್ತೀವಿ ಅಂತ ಹೇಳಿದ್ರೆ. ಸೊ ಬಟ್ಟೆನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕ್ಯಾಂಪ್ ಫೈರ್ ಕೂಡ ಇಲ್ಲೇ ಇದೆ, ಇಲ್ಲೇ ಎಲ್ಲೋ ಹಾಕ್ಬೋದು ನನಗೆ ಗೊತ್ತಿರೋಂಗೆ. ಸೊ ಬಟ್ಟೆನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಜಾಗ ಕೂಡ ಇದೆ, ಬ್ಯೂಟಿಫುಲ್ ಆಗಿದೆ. ಸೊ ಹೊಸ ರೆಸಾರ್ಟ್ ಥರನೇ ಇದೆ ಗುರು, ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದೆ. ತೊಟ್ಟಿ ಮನೆ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅದು, ಹೇಳಬೇಕು ಅಂತಂದರೆ. ನೋಡಬೇಕಲ್ಲ ಹೋಗ್ಬಿಟ್ಟು ಯಾವ ಥರ ಇದೆ, ಏನು ಕತೆ ಅಂತೇಳಿ. ಸೊ ನಡೀರಿ ನೋಡೋಣ, ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಇನ್ನೂ ಬರುತ್ತೆ ಅನಿಸುತ್ತೆ ರೂಮ್ಸು, ಆ್ಯಕ್ಚುಲಿ ರೆಡಿ ಮಾಡ್ತಾಯಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಜೊತೆ ವಿತ್ ಅಟ್ಯಾಚ್ ಬಾತ್ರೂಮ ಏನೋ ಮಾಡ್ತಾಯಿದ್ದಾರೆ ಅಷ್ಟೇ, ಚೆನ್ನಾಗಿದೆ. ಸೊ ನಮ್ಮದು ರೂಮ್ಸ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಏನಿಲ್ಲ, ಬೆಂಗಳೂರಿಂದ 60 ಕಿಲೋಮೀಟರ್ಸ್ ಏನೋ ಅಷ್ಟೇ ಇರ್ತಕ್ಕಂಥದ್ದು. ನೀವು ಕನಕಪುರ, ರಾಮನಗರ ಏನು ಹೋಗ್ತೀರಾ ಅಷ್ಟೇ ದೂರ ಇರ್ತಕ್ಕಂಥದ್ದು. ತುಂಬ ಚೆನ್ನಾಗಿದೆ. ಮತ್ತು 1 ಡೇ ಪ್ಯಾಕೇಜಸ್ ಕೂಡ ಇದೆ, ಮತ್ತು ಸ್ಟೇ ಮಾಡ್ತೀನಿ ಅಂದರೆ ಅದು ಕೂಡ ಆಪ್ಷನ್ಸ್ ಇದೆ. ಅನ್ನಲ್ಲ
ಈ ಕಾಟೇಜಸ್ಸು ಸಖತ್ ಇಷ್ಟ ಆಗಿದೆ ನನಗೆ. ನಿಮಗೆ ಹಿಂದೆ ಲಾಸ್ಟಲ್ಲಿ ತೋರಿಸ್ತೀನಿ ಬನ್ನಿ, ಅದೂ ಸೂಪರಾಗಿದೆ. ಡಿಫ್ರೆಂಟಾಗಿ ಮಾಡಿದ್ದಾರೆ ಹೇಳಬೇಕು ಅಂತಂದರೆ. 3 ಟೈಮ್ಸ್ ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಬಫೆಟು, ವೆಜ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ. ತುಂಬ ಚೆನ್ನಾಗಿತ್ತು ಫುಡ್ಡು. ಇವಾಗ ಊಟ ಮಾಡೋದಲ್ಲ, ಟೇಸ್ಟು ಕೂಡ ಚೆನ್ನಾಗಿತ್ತು ನೋಡಿ. ಇದೊಂದು ಇದು 5 ಶೇರಿಂಗ್ ಇದು ಆ್ಯಕ್ಚುಲಿ. ಇದಲ್ಲ, ಇದು 5 ಶೇರಿಂಗು, ಇದೆಲ್ಲ 2 ಶೇರಿಂಗು ಆ್ಯಕ್ಚುಲಿ. ನೋಡಿ ಈ ಥರ ಇದೆ, ಹೆಂಗಿದೆ ನೋಡಿ. ಇದು ನಮ್ಮ ರೂಮು ತೋರಿಸ್ತೀನಿ. ಇದು ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್ ಇದ್ದಾರೆ ನೋಡಿ ಇಲ್ಲಿ. ಇದು 5 ಶೇರಿಂಗ್ಗೆ ಪಕ್ಕ ನನಗೆ ಗೊತ್ತಿರೋಂಗೆ. ಅದು ನೋಡಿ ಒಂಥರ ಡಿಫ್ರೆಂಟಾಗಿದೆ, ಓಪನ್ ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ. ಸೂಪರಾಗಿದೆ. ವೀಡಿಯೋ ಮಾಡೋಕ್ಕೆ ಅಂತ ನಮಗೆ ಕೊಟ್ಟಿದ್ರು, ನೋಡೋಣ ಬನ್ನಿ ಹೆಂಗಿದೆ ಅಂತೇಳಿ. ಇದು ನೋಡಿ, ಇದು ಒಂಥರ ಅಟ್ರಾಕ್ಟಿವ್ ಆಗಿದೆ ಹೇಳಬೇಕು ಅಂತಂದರೆ. ವಾವ್, ಬ್ಯೂಟಿ. ಹೊರಗಡೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತೇಳಿ. ವಿಡಿಯೋ ಮಾಡೋಕ್ಕೆ ಅಂತಲೇ ತೆಗೆದಿದ್ರು. ಓಹೋ ನೋಡಿ, ಇದೇ ಬೆಡ್ರೂಮ್ ಟೈಪ್ಸು. ಎಂಟ್ರೆನ್ಸ್ ಎಲ್ಲಿ ಇದಕ್ಕೆ? ಈ ಕಡೆಯಿಂದ ಇರಬೇಕು, ನೋಡೋಣ ಬನ್ನಿ. ಬ್ಯೂಟಿ. ಈ ಕಡೆಯಿಂದ ಎಂಟ್ರೆನ್ಸು. ಇಲ್ಲೊಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲಿ ಕಿಟಕಿ ಇದೆ, AC ಇದೆ, ಎಲ್ಲ AC ರೂಮ್ಸು. ಇದು ನೋಡಿ, ಇಲ್ಲಿ ಮಲಗೋಕ್ಕೆ. ಇದು ನೋಡಿ ಬಾತ್ರೂಮ್ ಏನಾಗಿದೆ, ಚೆನ್ನಾಗಿದೆ. ಓಕೆ, ಇದು ಸೂಪರಾಗಿದೆ ಆ್ಯಕ್ಚುಲಿ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಕೂಡ, ಸಕ್ಕತ್ತಾಗಿದೆ. ನನಗೆ ಇಷ್ಟ ಆಯಿತು ಇಲ್ಲಿ ಮಲ್ಕೊಳ್ಳೋದಕ್ಕೆ. ಬ್ಯೂಟಿ ಸಕ್ಕತ್ತಾಗಿದೆ ಅಲ್ಲ. ಪಾಟ್ಸ್ ಟೈಪು ಎಲ್ಲನೂ ಇದೆ. ಇದೊಂದು 10 ಏನೋ ಇರಬೇಕು ನನಗೆ ಗೊತ್ತಿಲ್ಲ. ನಂಗೆ 10, 7 ಎಷ್ಟೋ ಇದೆ. ಎಷ್ಟು? 1, 2, 3, 4, 5, 6, 7, 8 ಏನೋ ಇದೆ. ರೌಂಡ್ ಶಾಟ್ಸ್ ಎಲ್ಲ ಹಾಕ್ತೀನಿ ನೋಡಿದ್ರಂತೆ, ಎಲ್ಲ ಫೋಟೋಸ್ ತೊಗೋತಾ ಇದ್ದಾರೆ. ಸೊ ಎಲ್ಲನೂ ಇದೇ ಥರನೇ ಇರ್ತಕ್ಕಂಥದ್ದು. ಬ್ಯೂಟಿ. ಹಾಕ್ಬಿಡೋಣ, ಆಮೇಲೆ ನಾವೇ ಹಾಕಿಲ್ಲ ಅಂತ ಅಂದ್ಕೊತಾರೆ. ಕ್ಲೋಸ್. ಓಕೆ, ಬಾಯ್ಸೆಲ್ಲ ಫೋಟೋಸ್ ಎಲ್ಲ ತೊಗೋತಾವ್ರೆ. ಒಟ್ಟಿನಲ್ಲಿ 7-8 ರೂಮ್ಸ್ ಈ ಥರದ್ದಿದೆ. ಡಿಫ್ರೆಂಟ್ ಯೂನಿಕಾಗಿ ಮಾಡಿದ್ದಾರೆ ಗುರು. ಸೊ ನಾನು ಲಾಸ್ಟ್ ಟೈಮ್ ಯಾವುದು ರೆಸಾರ್ಟ್ ಮಾಡಿದೆ ಅದು ಡಿಫ್ರೆಂಟ್ ಆಗಿತ್ತು. ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದೆಲ್ಲ 5 ಶೇರಿಂಗ್ ಅಂತ ನನಗೆ ಅನಿಸುತ್ತೆ ಪಕ್ಕ. ಒಂದು 5 ರೂಮ್ ಇದೆ, 1, 2, 3, 4, 5 ರೂಮ್ ಇದೆ. 1, 2, 3, 4, 5, 6, 7, 8 ರೂಮು ಇದಿದೆ. ಇದೊಂದು 5 ರೂಮ್ ಇದೆ. ಸೂಪರ್. ಇದು 2 ಶೇರಿಂಗ್. ಇದೆಲ್ಲ ನೋಡಿ ಹೆಂಗಿದೆ, ಸಖತ್ತಲ್ಲ. ಬ್ಯೂಟಿ. ನೋಡೋಣ ಬನ್ನಿ, ನಮ್ಮ ರೂಮ್ ತೋರಿಸ್ತೀನಿ. ಇದು ನಮ್ಮ ರೂಮು ನೋಡಿ. ಬಾಯ್ಸ್ ರೆಸ್ಟ್ ತೊಗೊಂತವ್ರೆ, ಆಲ್ರೆಡಿ ರೆಸ್ಟ್ ಮಾಡ್ತಾಯಿದ್ದೀರಾ? ರೆಸ್ಟಿಂಗ ನೋಡಿ. ಬಂದಿದ ತಕ್ಷಣ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರು ಸ್ನೇಹಿತರೆ. ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಅಂತೇಳಿ. ನೋಡಿ ರೆಸಾರ್ಟ್ ಹೆಸರು ಇಲ್ಲೇ ನೋಡ್ಕೊಬಿಡಿ, ಚೆನ್ನಾಗಿದೆಲ್ಲ. ಸೂಪರು, ಒಂಥರ ಡಿಫ್ರೆಂಟು. ಚಾಕ್ಲೇಟು ಇದು ಏನೇನೋ ಕೊಟ್ಟಿದ್ದಾರೆ. ನಮ್ಮ ರೂಮ್ ನೋಡಿ ಈ ಥರ ಇದೆ. ವಾರ್ಡ್ರೋಬು, ಬಾತ್ರೂಮ್ ಕೂಡ ತುಂಬ ಚೆನ್ನಾಗಿದೆ. ಬ್ಯೂಟಿ. ಪ್ರೈಸಿಂಗೆಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ, ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಇವಾಗ ತಾನೇ ಬಂದಿರೋದಲ್ಲ, ಕೇಳಬೇಕು. ನೋ ಆಲ್ಕೋಹಾಲ್, ನೋ ಸ್ಮೋಕಿಂಗ್ ಯಾರೂ ಮಾಡಿಬಿಡಿ ಸ್ನೇಹಿತರೆ, ಆರೋಗ್ಯಕ್ಕೆ ಕೆಟ್ಟದ್ದು. ಸೂಪರ್. ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡೆ. ಸೊ ಹೊರಗಡೆ ಮಳೆ ಬರ್ತಾಯಿದೆ. ತೊಟ್ಟಿ ಮನೆ ನೋಡಬೇಕು. ಭಾಸ್ಕರ್ ಫುಲ್ಲು ನಿದ್ದೆ, ಜಾಲಿ. ಹಾಂ, ಹೌದಾ? ಒಳ್ಳೆ ವೆದರ್ ಸ್ನೇಹಿತರೆ, ಸೂಪರ್. ಸೊ ಈ ಥರ ಇದೆ. ಸೊ ನಿಮಗೆ ಏನಂದರೆ ತೊಟ್ಟಿ ಮನೇನ ಒಂದು ತೋರಿಸ್ಬೇಕು. ಅದು ಸಖತ್ ಇಷ್ಟ ಆಗಿದೆ ನನಗೆ. ನೋಡ್ತೀನಿ, ನಾನು ನೋಡಿಲ್ಲ. ಹೊರಗಡೆ ಜಸ್ಟ್ ಒಂದು ಗ್ಲಿಮ್ಸ್ ನೋಡ್ಕೊಂಬಂದ್ವಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ತಿರ್ಗ ಹೋಗೋಣ ಅಲ್ಲಿ ತೋರಿಸ್ತೀನಿ. ಓಕೆ, ಸೊ ಸಂಜೆ ಕಾಫಿ ಟೀ ಎಲ್ಲ ಕುಡ್ಕೊಂಡು ಸೊ ಇವಾಗ ಈ ತೊಟ್ಟಿ ಮನೆ ಏನಿದೆ ಅದನ್ನು ನೋಡೋಣ ಅಂತ ಬಂದಿದ್ದೀವಿ. ಸೊ ಸಕ್ಕತ್ತಾಗಿದೆ. ನಮ್ಮ ಊರಲ್ಲೆಲ್ಲ ಹಳೆಯ ಕಾಲದಲ್ಲಿ ನಮ್ಮ ತಾತನ ಮನೇಲಿ ಹೆಂಗಿತ್ತು ಹಂಗೆ ಇದೆ, ಸಕ್ಕತ್ತಾಗಿದೆ. ನೋಡೋಣ ಹೊರಗಡೆ. ಡೇ ಹೆಂಗೆ ಪಾಸ್ ಆಯಿತು ಅಂತಲೇ ಗೊತ್ತಾಗಿಲ್ಲ ಸ್ನೇಹಿತರೆ. ಸಂಜೆ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಸೇಮ್ ಈ ಕಿಟಕಿ ಎಲ್ಲ ಒಳ್ಳೆ ಫೀಲ್ ಕೊಡ್ತಾಯಿದೆ. ನೋಡೋಣ. ಓಹ್ ವಾವ್, ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ವಾವ್, ದೇವ್ರ ಮನೆ ಸಖತ್ತು. ಇಲ್ಲಿ ನೋಡಿ, ಇದು ರಿಸೆಪ್ಷನ್ ಇದೆ ಆ್ಯಕ್ಚುಲಿ. ರಿಸೆಪ್ಷನ್ನೇ ಯಾವ ರೇಂಜಿಗೆ ಮಾಡಿದ್ದಾರೆ ನೋಡಿ. ವಾವ್, ಮಳೆ ಬಂದರೆ ಎಲ್ಲ ನೀರಲ್ಲಿ ಬೀಳುತ್ತೆ. ಬ್ಯೂಟಿಫುಲ್ ನೋಡಿ. ಇದು ರಿಸೆಪ್ಷನ್ನು ನೋಡಿ. ಇಲ್ಲಿ ಅಲ್ಲಿ ಕುತ್ಕೊಳ್ಳೋದಕ್ಕೆ ಇದು ಮಾಡಿದ್ದಾರೆ ಜಾಗ ನೋಡಿ. ಇಲ್ಲಿ ಹೆಸರು ಕಾಣಿಸ್ತಾ ಇದೆಯಾ?
ಸೊ ಇಲ್ಲೇನೋ ಅಂತಿದೆ. ಸೊ ಇಲ್ಲಿ ಹೊರಗಡೆ ಹೇಗಿದೆ ನೋಡಿ, ನಮ್ಮ ಊರುಗಳಲ್ಲಿ ಹೆಂಗಿರುತ್ತೋ ಹಂಗಿದೆ ಸ್ನೇಹಿತರೆ. ನೋಡಿ ಕುತ್ಕೊಳ್ಳೋಕ್ಕಾಗಿರ್ಬೋದು, ಹೊರಗಡೆಯಿಂದ ಕ್ಲೀನಾಗಿ ತೋರಿಸಿ. ನಾವು ಹಿಂಗೆ ಬಂದಿದ್ದು, ನಮ್ಗೆ ಗೊತ್ತೇ ಇಲ್ಲ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಬ್ಯೂಟಿಫುಲ್ ಆಗಿದೆ ಮಾತ್ರ. ಹಾಂ ನೋಡಿ, ವಾವ್ ಬ್ಯೂಟಿ. ಸೇಮ್ ಊರ ಕಡೆ ಹೆಂಗಿರುತ್ತೋ ಹಂಗೆ ಮಾಡಿದ್ದಾರೆ ರಿಸೆಪ್ಷನ್ನು. ಫುಲ್ಲು ರೆಸಾರ್ಟೇ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಹೇಳಿ ಯಪ್ಪ. ನೋಡಿ ಇದೇ ರೆಸಾರ್ಟು. ವಾವ್ ಸೂಪರ್ ಆಗಿದೆ ಅಲ್ಲ ಇದು. ಫುಲ್ಲು ಓಲ್ಡ್ ಸ್ಟೈಲ್ ಮಾಡಿದ್ದಾರೆ. ಓಲ್ಡ್ ಸ್ಟೈಲ್ ಅಂದರೆ ಈಗಲೇ ಬಿಲ್ಡ್ ಮಾಡಿರೋದಂತೆ. ಹಾಂ ಹಾಂ, 1 ವರ್ಷ ಆಯ್ತು ಇದು ಬಿಲ್ಡ್ ಮಾಡಿ. ಓ ಇದೇನಕ್ಕೆ ಲೈಟ್ ಬಿಡ್ತಾ ಇದ್ದೀರಾ? ಏನಿದು ಸ್ಪೆಷಾಲಿಟಿ? ಹಳೆ ಕಾಲದಲ್ಲಿ ಹಿಂಗೆ ದೀಪ ಇಟ್ಕೊಂಡು ಬಂದ್ಮೇಲೆ ಕಾಣಿಸುತ್ತಲ್ಲ, ಲೈಟ್ ಎಲ್ಲ ಆಫ್ ಮಾಡ್ತಾರೆ. ಹಾಂ, ದೀಪ ಕೊಡ್ತಾರೆ, ಜಾಸ್ತಿ ಇಟ್ಟಿದ್ದಾರೆ ಕೊಡ್ತಾರೆ, ಅದಕ್ಕೂ ಮಾಡಬೇಕು. ಓ ಹೌದಾ? ಯಾವುದು ಇದನ್ನ ಎತ್ಕೊಂಡು ಕೊಡ್ತಾರೆ ಇಲ್ಲಿ ಒಂದೊಂದು. ಹಾಂ ಹಾಂ ಹೌದಾ? ಎಲ್ಲರಿಗೂ ಒಂದೊಂದು ಕೊಡ್ತಾರೆ ಗೆಸ್ಟ್ಗಳಿಗೆ. ಓ ಮಾಡ್ಬೇಕು ಈಗೆಲ್ಲ. ಹಾಂ ಹೌದಾ? ಈ ಥರನಾ? ಸೂಪರು, ಸಖತ್ತು, ಒಳ್ಳೆ ಥೀಮ. ಇಲ್ಲಿರುತ್ತೆ ಅನ್ಸುತ್ತೆ ಬೈ, ಇಲ್ಲಿ ಇಟ್ಟಿರ್ತಾರೆ ಅನ್ಸುತ್ತೆ. ಹ್ಞೂ ಮಳೆ ಬಂತಲ್ಲ ಆಗಲೇ, ಸೂಪರು. ಕತ್ಲೆ ಆಗ್ತಾ ಇದೆ, ಎಲ್ಲ ಲೈಟಿಂಗ್ ಹಾಕಿದ್ದಾರೆ, ಸಕ್ಕತ್ತಾಗಿ ಕಾಣಿಸ್ತಿದೆ. ಲೈಟಿಂಗ್ ಹಾಕಿರೋದ್ರಿಂದ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ರೆಸಾರ್ಟು. ಸೊ ಇಲ್ಲೊಂದು ಬಾವಿ ಕೂಡ ಇದೆ ಗುರು. ರಾತ್ರಿ ಹೊತ್ತು ಬಾವಿ ನೋಡ್ಬಾರ್ದು, ಮನೇಲಿ ಬೈತಾರೆ. ಆ್ಯಕ್ಟಿವಿಟೀಸ್ ಅಂತೂ ಬೇಜಾನ್ ಆ್ಯಕ್ಟಿವಿಟೀಸ್ ಇದೆ ಸ್ನೇಹಿತರೆ. ಲ್ಯಾಂಡ್ ಗೇಮ್ಸು, ಆಮೇಲೆ ಇಂಡೋರ್ ಆ್ಯಕ್ಟಿವಿಟೀಸ್ ಇಲ್ಲೇ ಇದ್ರ ಮೇಲ್ಗಡೆ ಇದೆ. ನಾವು ನೋಡಿಲ್ಲ, ಇನ್ನೂ ನೋಡಬೇಕು. ಒಟ್ಟಿನಲ್ಲಿ ರೆಸಾರ್ಟು ಸೂಪರಾಗಿದೆ, ನನಗಂತೂ ಇಷ್ಟ ಆಯಿತು. ಹೊಸ ರೆಸಾರ್ಟ್ ಇದೂ ಕೂಡ 6 months ಆಯ್ತಂತೆ ಅಷ್ಟೇ ಓಪನ್ ಆಗಿ. ಲೆಟ್ಸ್ ಗೋ. ಎಲ್ಲ ಥರ ಶಾರ್ಟ್ಸ್ ತೊಗೊಂಡ್ರಿ ಸ್ನೇಹಿತರೆ. ಶಾರ್ಟ್ ತೊಗೊಂಡು ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ. ಓವರಾಲ್ ಆಗಿ ಹೇಳಬೇಕು ಅಂದರೆ ರೆಸಾರ್ಟು ಹೊಸ ರೆಸಾರ್ಟು ಚೆನ್ನಾಗಿದೆ, ಒಳ್ಳೆ ಆ್ಯಂಬಿಯನ್ಸ್ ಇದೆ. ಅದಾದಮೇಲೆ ಒಳ್ಳೆ ಗೇಮ್ಸ್, ಇಂಡೋರ್ ಆ್ಯಕ್ಟಿವಿಟೀಸ್, ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಾಮೂಲಿ ಎಲ್ಲ ಅದೇನಿಲ್ಲ. ಬಟ್ ಸ್ಟೇ ಆಗ್ತೀವಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಇದೆ. ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು. ಫುಡ್ಡು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡಿ ಬಾಯ್ಸ್ ಎಲ್ಲ ರೆಸ್ಟ್ ಮಾಡ್ತಾರೆ. ಕರೆಕ್ಟ್ ಡಾರ್ಮ್ಸ್ ಇದೆ, ಡಾರ್ಮ್ಸ್ ಕೂಡ ಇದೆ. ನೋಡಲಿಲ್ಲ, ತೋರಿಸಿಲ್ಲ, ಚೆನ್ನಾಗಿದೆ ಅಂತ ಹೇಳಿ. ಆ ಥರ ಡಾರ್ಮ್ಸ್ ಎಲ್ಲ ಮಾಮೂಲಿ ಬೆಡ್ ಹಾಕಿದ್ದಾರೆ. 2 ವಾಶ್ರೂಮ್ ಇದೆ. 2 ವಾಶ್ರೂಮ್ ಇದೆ. ಓಕೆ, 9 ಇರೋದ್ರಲ್ಲಿ 2 ಇದೆ. ಇನ್ನೆರಡು ರೂಮ್ 15. 9 ಜನ ಒಂದೊಂದು ಬಾತ್ರೂಮ್ 3 ಜನ ಸಾಮೂಹಿಕ ಮಾಡ್ಬೋದು. ನೀವೇನು ಹೇಳಿ? ಹೌದಾ? ಕ್ಲೀನ್ ಆಗಿದೆ, ನೀಟ್ ಆಗಿದೆ. ನಾರ್ಮಲ್ ಬೆಡ್ಸ್ ನಿಮ್ಗೆ ಡಾರ್ಮೆಟ್ರಿ ತರ ಹಾಸ್ಟೆಲ್ ಬೈಕರ್ಸ್ಗೆಲ್ಲ ಅಂದ್ರೆ ಆರಾಮಾಗಿ ಅಂದ್ರೆ ಚೆನ್ನಾಗಿದೆ ನೋಡಿ. ಸೊ ಏನಂತಂದ್ರೆ ಮೈನ್ ಆಗಿ ಕಾರ್ಪೊರೇಟ್ ಇದು ಮಾಡ್ತೀನಿ ಅಂದ್ರೆ, ಇವೆಂಟ್ಸ್ ಮಾಡ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ ಜಾಗ. ಹೊಸ ರೆಸಾರ್ಟ್, ಡೈನಿಂಗ್ ಹಾಲು ದೊಡ್ಡದಾಗಿದೆ ನೋಡಿ. ಹೆಂಗ್ ಗೊತ್ತಿದ್ದೀವಿ ಡಾರ್ಮೆಟ್ರೀಸ್ ನೋಡಿ, ಇಲ್ಲೇ ಇದೆಯಲ್ಲ. ಓ ಚೆನ್ನಾಗಿದೆ ಬೈ. ಒಳಗಡೆ ಚೇರ್ ಟೇಬಲ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. 9 ಮೆಂಬರ್ಸ್ ಇದು. ಅದೇ ಥರ ಇದೆ, ಡಬಲ್ ಬೆಡ್, ಸಿಂಗಲ್ ಬೆಡ್. ಓ ಸೂಪರ್ ಬೈ. ಡಬಲ್ ಸಿಂಗಲ್. ಕಂಜೆಸ್ಟೆಡ್ ಏನಿಲ್ಲ. ಇಷ್ಟ ಆಯಿತು, ಚೆನ್ನಾಗಿದೆ. ಮಾಮೂಲಿ ಡಾಮ್ಸ್ ಅಂದರೆ ಮೇಲ್ಗಡೆ ಕೆಳಗಡೆ ಆ ಥರ ಆಗ್ತಾರಲ್ಲ, ಆ ಥರ ಎಲ್ಲ ಇದೆ. ಓ ಸೂಪರು ನೋಡಿ ಸ್ನೇಹಿತರೆ, ಸೂಪರ್, ಇಷ್ಟ ಆಯಿತು. ಕಾರ್ಪೊರೇಟ್ಸ್ ಈವೆಂಟ್ಸು ಏನಾದರೂ ಮಾಡೋದಕ್ಕೆ ಒಂದು ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ. ಮತ್ತು ಸ್ವಿಮ್ಮಿಂಗ್ ಪೂಲು ಸ್ನೇಹಿತರೆ, ಸೆಂಟರ್ ಆಫ್ ಅಟ್ರಾಕ್ಷನು ಸ್ವಿಮ್ಮಿಂಗ್ ಪೂಲು ತುಂಬ ದೊಡ್ಡದಾಗಿದೆ. ಮಕ್ಕಳಿಗೆ ನಾನು ತೋರಿಸೋದಲ್ಲ, ಮಕ್ಕಳಿಗೆ ಸಪ್ರೇಟ್ ದೊಡ್ಡದಾಗಿದೆ. ಮತ್ತು ಚಿಕ್ಕವರು ದೊಡ್ಡವ್ರಿಗೆ ಸಪ್ರೇಟ್ ದೊಡ್ಡದಾಗಿದೆ, ಅದು ಅಡ್ವಾಂಟೇಜು. ಸೊ ಕಾರ್ಪೊರೇಟ್ಸ್ ಈವೆಂಟ್ಸ್ ಮಾಡೋದಕ್ಕೆ ಹೊಸ ರೆಸಾರ್ಟ್ ಅದೊಂದು ಅಡ್ವಾಂಟೇಜ್. ಹೊಸ ರೆಸಾರ್ಟ್ ಆಗಿರೋದ್ರಿಂದ ಆ ಥರ. ಓ ಹಾಯ್. ಸೊ ಈ ರೆಸಾರ್ಟಿಂದ ಇವಾಗ ಓಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಊಟ ಎಲ್ಲ ಮಾಡಿಕೊಂಡು ಇವಾಗ ನಾನು ತಾರಕ್ಕೆ ಶಿಫ್ಟ್ ಆಗಿದ್ದೀನಿ. ಬರಬೇಕಾದ್ರೆ ಕಲ್ಕಿ ಜೊತೆ ಬಂದೆ, ನಾನು ನನ್ನ ಮಗ ತಾರಲ್ಲಿದ್ದೀವಿ. ಓನರ್ ಅನ್ಸುತ್ತಲ್ಲ. ಓಕೆ ಲೆಟ್ಸ್ ಗೋ. ಜೈ ಶ್ರೀರಾಮ್ ಅಂತ ಹೇಳ್ತಾ ಹೊರಡೋಣ. ಸೊ ಈ ರೆಸಾರ್ಟ್ ಹೆಸರು ಬಂದ್ಬಿಟ್ಟು ಬಂಡ್ಕಲ್ ಅಲ್ಲ, ನೋಡ್ತೀನಿ. ಸೊ ಈ ರೆಸಾರ್ಟ್ ಹೆಸರು ಬಂದ್ಬಿಟ್ಟು ಬೆಂಚ್ಕಲ್ ರೆಸಾರ್ಟು ಆ್ಯಕ್ಚುಲಿ. ಸೊ ಸೂಪರ್ ಆಗಿದೆ ರೆಸಾರ್ಟು, ಚೆನ್ನಾಗಿದೆ. ಹೊಸ ರೆಸಾರ್ಟು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಏನಂತಂದರೆ ಆಗಸ್ಟ್ ಮಂತ್ ನಡೀತಾ ಇರೋದ್ರಿಂದ ಇಂಡಿಪೆಂಡೆನ್ಸ್ ಡೇ ಮಂತ್ ಅಂತ ಹೇಳಿ ಕನ್ಸಿಡರ್ ಮಾಡಿ 15% ಆಫ್ ಕೊಡ್ತಾ ಇದ್ದಾರೆ ನೀವು ಅವರ ವೆಬ್ಸೈಟಲ್ಲಿ ಬುಕ್ ಮಾಡಿದ್ರೆ. ಸೊ ನನ್ನ ಒಂದು ಇದು ಏನಂತಾರೆ QR ಕೋಡಲ್ಲ ಬಗ್ಗೆ, ಕೂಪನ್ ಕೋಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದಾದಮೇಲೆ ನೀವೇನಾದರೂ 2 days ತೊಗೊಂಡ್ರೆ 1 day ಎಕ್ಸ್ಟ್ರಾ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಂದರೆ ಟೋಟಲ್ ಆಗಿ
2 ನೈಟ್ಸ್ ತಗೊಂಡ್ರೆ ನಾವು ಅಲ್ಲ 1 ನೈಟ್ ತಗೊಂಡ್ರೆ 1 ನೈಟ್ ಫ್ರೀ. 1 ನೈಟ್ ತಗೊಂಡ್ರೆ 1 ನೈಟ್ ಫ್ರೀ. ಅದೇ 2 ಡೇಸ್ ಸ್ಟೇ ಮಾಡ್ತೀನಿ ಅಂತ ಬಂದ್ರೆ ನೀವು ಅದಕ್ಕೆ ಇನ್ನೊಂದು ನೈಟ್ ಎಕ್ಸ್ಟ್ರಾ ಸೇರಿಸಿ 3 ಡೇಸ್ ಸ್ಟೇ ಮಾಡ್ಬೋದು. 3 ಡೇಸ್ಗೆ ಕೊಡ್ತಾರೆ. ಸೊ ಪ್ರೈಸಿಂಗ್ ಎಲ್ಲ ಅವರ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು. ವೆಬ್ಸೈಟ್ದು ಕೂಡ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಹೋಪ್ ನಿಮಗೆ ಈ ಒಂದು ರೆಸಾರ್ಟ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.